ಯೂಟ್ಯೂಬರ್ ಸಮೀರ್ ಎಂಡಿಗೆ ಮತ್ತೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಯೂಟ್ಯೂಬರ್ ಸಮೀರ್ ಎರಡು ಮನೆಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಅಂಟಿಸಿದ್ದಾರೆ ಪೊಲೀಸರು. ಆಗಸ್ಟ್ 24ಕ್ಕೆ ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಒಂದು ಮನೆ ಬಳ್ಳಾರಿಯ ಕೌಲ್ ಬಜಾರ್ನ ಬಂಡಿಹಟ್ಟಿಯಲ್ಲಿ ಇರುವಂತದ್ದು, ಇನ್ನೊಂದು ಮನೆ ಬೆಂಗಳೂರಿನ ಜಿಗಣಿಯ ಹುಲ್ಲಹಳ್ಳಿ ಬಳಿ ಇರೋ ಅಂತ ಬಾಡಿಗೆ ಮನೆ. ಎರಡು ಮನೆಗೂ ಕೂಡ ಈಗ ನೋಟಿಸ್ ಅನ್ನು ಅಂಟಿಸಿದ್ದಾರೆ ಪೊಲೀಸರು. ಧರ್ಮಸ್ಥಳದ ಪೊಲೀಸರಿಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸಮೀರ್ ಎಂಡಿ. ಹೀಗಾಗಿ ಎರಡು ಮನೆಗೂ ಕೂಡ ನೋಟಿಸ್ ಅನ್ನು ಅಂಟಿಸಿದ್ದಾರೆ. ಇನ್ನು ಪೊಲೀಸರು ನೋಟಿಸ್ ಅಂಟಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಕೌಲ್ ಬಜಾರ್ನ ಸಮೀರ್ ನಿವಾಸ ಏನಿದೆ ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ಈಗ ಶಿವಾನಂದ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಾನಂದ್, ನೋಡಿ, ಈಗ ಸಮೀರ್ ಮನೆಯ ಬಳಿಯಿಂದ ನೋಟಿಸ್ ಅಂಟಿಸಿದ್ದಾರೆ ಅವರ ಮನೆ ಬಳಿ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮನೆಯಲ್ಲಿ ಯಾರಾದರೂ ಇದ್ದಾರಾ? ನೋಟಿಸ್ ಅಂಟಿಸಿರೋದನ್ನ ವಿವರಣೆ ನೀಡೋದಾದ್ರೆ ಶಿವಾನಂದ್. ಮಧುಸೂದನ್, ಮುಖ್ಯವಾಗಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದ ಆರೋಪಡಿಯಲ್ಲಿ ಯೂಟ್ಯೂಬರ್ ಸಮೀರ್ ಎಂಡಿ ಅವರಿಗೆ ಅರೆಸ್ಟ್ ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯಗಳು ಕೇಳಿ ಬಂದಿದ್ವು. ಜೊತೆಗೆ ರಾಜ್ಯದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗ್ತಾ ಇದ್ವು. ಈ ನಿಟ್ಟಿನಲ್ಲಿ ನಿನ್ನೆ ಬೆಳ್ತಂಗಡಿ ಪೊಲೀಸರು ಬಳ್ಳಾರಿಯ ಕೌಲ್ ಬಜಾರ್ ವ್ಯಾಪ್ತಿಗೆ ಬರ್ತಕ್ಕಂಥ ಬಂಡಿಹಟ್ಟಿ ಪ್ರದೇಶದಲ್ಲಿ ಸಮೀರ್ ಅವರ ನಿವಾಸಕ್ಕೆ ನೋಟಿಸನ್ನು ಅಂಟಿಸಿರುವಂಥದ್ದು. ಸದ್ಯ ನಾನು ಇರುವಂಥದ್ದು ಬಳ್ಳಾರಿಯ ಕೌಲ್ ಬಜಾರ್ ವ್ಯಾಪ್ತಿಯ ಬಂಡಿಹಟ್ಟಿಯ ನಿವಾಸ ಇದೆ. ಆ ಒಂದು ನಿವಾಸಕ್ಕೆ ಈಗ ನಿನ್ನೆ ಧರ್ಮಸ್ಥಳ ಪೊಲೀಸರು ನೋಟಿಸನ್ನು ಅಂಟಿಸಿ ಹೋಗಿರುವಂಥದ್ದು. ಅಂದರೆ ನಾಳೆ ರವಿವಾರ 10 ಗಂಟೆಗೆ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ನೋಟಿಸನ್ನು ಅಂಟಿಸಿರುವಂಥದ್ದು. ಯಾರು ಈ ಒಂದು ಮನೆಗೆ ಯಾರು ಇಲ್ಲದ ವೇಳೆಯಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ನೋಟಿಸನ್ನು ಗೋಡೆಗೆ ಮಾತ್ರ ಅಂಟಿಸಿ ಹೋಗಿರುವಂಥದ್ದು. ಒಂದಷ್ಟು ಕೋರ್ಟ್ಗಳು ಏನು ಷರತ್ತು ವಿಧಿಸಿ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ಈ ಒಂದು ನೋಟಿಸ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಹಾಗಾಗಿ ಸಮೀರ್ ಎಂಡಿ 25 ವರ್ಷ, ತಂದೆ ಭಾಷಾ ಎಂಡಿ, ಹಾಗೆ ಬಂಡಿಹಟ್ಟಿ ಕೌಲ್ ಬಜಾರ್ ಏನು ಇದ್ದಾವೆ ಈ ಒಂದು ಏರಿಯಾಕ್ಕೆ ಸಂಬಂಧಪಟ್ಟಂತೆ ಅವರ ನಿವಾಸ ಕೂಡ ಇರುವಂಥದ್ದು. ಕಳೆದ 2011ರವರೆಗೂ ಕೂಡ ಸಮೀರ್ ಅವರು ಇಲ್ಲೇ ವಾಸವಾಗಿದ್ದರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾಹಿತಿ ಇತ್ತು. ಜೊತೆಗೆ ಅವರ ಆಧಾರ್ ಕಾರ್ಡ್ ಅಡ್ರೆಸ್ ಕೂಡ ಬಳ್ಳಾರಿಯಲ್ಲಿ ಇರುವಂಥದ್ದು. ಹಾಗಾಗಿ ಸಮೀರ್ ಎಂಡಿ ಅವರ ನಿವಾಸಕ್ಕೆ ಈಗ ನೋಟಿಸನ್ನು ಅಂಟಿಸಿರುವಂಥದ್ದು. ಯಾಕಂದರೆ ಧರ್ಮಸ್ಥಳದ ಕುರಿತು ಹಾಗೆ ಸೌಜನ್ಯ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ರೀತಿಯಾಗಿ ಯೂಟ್ಯೂಬರ್ ಅಂದರೆ ವಿಡಿಯೋವನ್ನು ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆ ಒಂದು ವಿಡಿಯೋ ಏನಿತ್ತು ಅದು ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಹಲ್ಚಲನ್ನು ಸೃಷ್ಟಿ ಮಾಡಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಕೌಲ್ ಬಜಾರ್ ವ್ಯಾಪ್ತಿಯಲ್ಲೂ ಕೂಡ ಸುಮೋಟೋ ಕೇಸ್ ದಾಖಲಾಗಿತ್ತು. ಜೊತೆಗೆ ಬೆಳ್ತಂಗಡಿಯಲ್ಲೂ ಕೂಡ ಕೇಸ್ ದಾಖಲಾಗಿತ್ತು. ಹಾಗಾಗಿ ಸಮೀರ್ ಎಂಡಿ ಅವರು ಈ ಒಂದು ನೋಟಿಸ್ ಅಂಟಿಸಿದಾಗ ಕಳೆದ 3-4 ತಿಂಗಳಿಂದ ಕೂಡ ಬಳ್ಳಾರಿಗೆ ಬಂದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರ ಕುಟುಂಬ ಮೂಲಗಳು ಅಂದರೆ ಅವರ ಅಕ್ಕಪಕ್ಕದ ಮನೆಯವರು ಕೂಡ ಹೇಳ್ತಾರೆ. ಯಾಕಂದರೆ 2011ರವರೆಗೂ ಕೂಡ ಬಳ್ಳಾರಿಯಲ್ಲಿ ಸಮೀರ್ ಅವರು ಇದ್ದರು. ಜೊತೆಗೆ ಪ್ರಾಥಮಿಕ ಶಿಕ್ಷಣವನ್ನು ಬಳ್ಳಾರಿಯಲ್ಲೇ ಮುಗಿಸಿದ್ದಾರೆ. ತದನಂತರದಲ್ಲಿ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾಹಿತಿ ಇರುವಂಥದ್ದು. ಹೀಗಾಗಿ ಅವರು ಮನೆಯಲ್ಲಿ ಅಂದರೆ ಪೊಲೀಸರು ಬೆಳ್ತಂಗಡಿ ಪೊಲೀಸರು ನಿನ್ನೆ ಸಂಜೆ ವೇಳೆಗೆ ಏನು ಬಂದಿದ್ದರು, ಆ ಒಂದು ಸಂದರ್ಭದಲ್ಲಿ ಯಾರೂ ಕೂಡ ಈ ಒಂದು ಮನೆಯಲ್ಲಿ ಅವ್ರ ಸಂಬಂಧಿಕರು ಇರಲಿಲ್ಲ. ಹಾಗಾಗಿ ಈ ಒಂದು ನಿವಾಸಕ್ಕೆ ನೋಟಿಸನ್ನು ಅಂಟಿಸಿದ್ದಾರೆ. ಜೊತೆಗೆ ಒಂದಷ್ಟು ಅಂಶಗಳಂದರೆ ಏನು ನಿರೀಕ್ಷಣಾ ಜಾಮೀನಲ್ಲಿ ಇರ್ತಕ್ಕಂಥ ಷರತ್ತುಗಳೇನಿದ್ವು ಅವುಗಳನ್ನು ಒಂದಷ್ಟು ಮಾಹಿತಿಗಳನ್ನು ಮೆನ್ಷನ್ ಮಾಡುವ ಮೂಲಕ ನಾಳೆ ಶತಾಯಗತಾಯವಾಗಿ ಸಮೀರ್ ಎಂಡಿ 10 ಗಂಟೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಏನು ತನಿಖಾಧಿಕಾರಿಗಳಿದ್ದಾರೆ ಅವರ ಮುಂದೆ ಹಾಜರಾಗಬೇಕು. ಜೊತೆಗೆ ಆ ಒಂದು ಯೂಟ್ಯೂಬರ್ ಧರ್ಮಸ್ಥಳದ ಬಗ್ಗೆ ಏನು ಯೂಟ್ಯೂಬ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಹರಿಬಿಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ದಾಖಲಾತಿಗಳೊಂದಿಗೆ ಹಾಜರಾಗುವಂತೆ ಈಗಾಗಲೇ ನೋಟಿಸನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಬೆಳಗ್ಗಿನಿಂದಲೂ ಕೂಡ ನ್ಯೂಸ್ ಫಸ್ಟ್ ಈ ಒಂದು ಸಮೀರ್ ಅವರ ನಿವಾಸದ ಮನೆ ಮುಂದೆ ಇರುವಂಥದ್ದು. ಆದರೆ ಈವರೆಗೂ ಕೂಡ ಅವ್ರ ಕುಟುಂಬಸ್ಥರಾಗಲಿ ಅಥವಾ ಅವರ ಸಂಬಂಧಿಕರಾಗಲಿ ಯಾವೊಬ್ಬರು ಕೂಡ ಈ ಒಂದು ನಿವಾಸಕ್ಕೆ ಬಂದಿಲ್ಲ. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಏನು ಬರೀ ಖಾಲಿ ಮನೆ ಬೀಗ ಹಾಕಿದ ಮನೆ ಇರುವಂಥದ್ದು. ಜೊತೆಗೆ ಅವರ ಸಂಬಂಧಿಕರು ಕೂಡ ಇದುವರೆಗೂ ಕೂಡ ಯಾರೂ ಬಂದಿಲ್ಲ. ಜೊತೆಗೆ ಸಮೀರ್ ಎಂಡಿ ಅವರು ಕೂಡ ಕಳೆದ 3-4 ತಿಂಗಳಿಂದಲೂ ಕೂಡ ಈ ಒಂದು ನಿವಾಸಕ್ಕೆ ಬಂದಿಲ್ಲ. ಯಾಕಂದರೆ ಅವರ ಆಧಾರ್ ಕಾರ್ಡ್ ಅಡ್ರೆಸ್ ಮಾತ್ರ ಈ ಒಂದು ನಿವಾಸದ ಇರುವಂಥದ್ದು. ಹಾಗಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅವರ ನಿವಾಸ ಬಾಡಿಗೆ ನಿವಾಸ ಆಗಿರ್ಬೋದು, ಮತ್ತು ಅವರಿಗೆ ಸೇರಿದಂಥ ಸಮೀರ್ ಎಂಡಿ ಅವರ ಕುಟುಂಬಸ್ಥರಿಗೆ ಸೇರಿದಂಥ ಈ ಒಂದು ನಿವಾಸಕ್ಕೆ ಈಗ ನೋಟಿಸನ್ನು ಅಂಟಿಸಿರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ಕೂಡ ಪೊಲೀಸರು ಅಂದರೆ ಇಲ್ಲಿ ಅವರ ಸಂಬಂಧಿಕರನ್ನು ಕೂಡ ಭೇಟಿಯಾಗುವಂಥ ಒಂದು ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಧರ್ಮಸ್ಥಳದಿಂದ ಬಂದಿರುವಂಥ ಏನು ಪೊಲೀಸರಿದ್ದಾರೆ ಅವರು ಕೂಡ ಬಳ್ಳಾರಿಯಲ್ಲಿ ಉಳಿದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ ಮೇಲ್ನೋಟಕ್ಕೆ ಸಿಗ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಶಿವಾನಂದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.